ಆತ್ಮೀಯ SSLC ಸ್ನೇಹಿತ ವರ್ಗದವರಿಗೆ ಒಂದು ಖುಷಿಯಾಗಿರ್ತಕ್ಕಂಥ ಸುದ್ದಿಯನ್ನು ಸರ್ಕಾರದವರು ಕೊಟ್ಟಿದ್ದಾರೆ. ಅದು ಇವತ್ತಿನ ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕದ್ದನ್ನು ನೋಡೋಣ. SSLC PUCಗೆ 3 ಪರೀಕ್ಷೆ ಅಂತ ಇದೆ. ಈ ಶೈಕ್ಷಣಿಕ ವರ್ಷದಿಂದಲೇ ಜಾರಿ, ಪೂರಕ ಪರೀಕ್ಷೆಯ ಟೆನ್ಷನ್ ಇರುವುದಿಲ್ಲ. ವಿಜಯವಾಣಿ ಸುದ್ದಿಜಾಲ ಬೆಂಗಳೂರು. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಒತ್ತಡ ನಿವಾರಿಸುವ ಜೊತೆಗೆ ಶೈಕ್ಷಣಿಕ ಮತ್ತು ಔದ್ಯೋಗಿಕವಾಗಿ ಉತ್ತಮ ಅವಕಾಶಗಳನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಿಂದಲೇ 2023-24ರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 3 ವಾರ್ಷಿಕ ಪರೀಕ್ಷೆಗಳನ್ನು ನಡೆಸುವುದಾಗಿ ಘೋಷಿಸಿದೆ. ಈಗಿರುವ 2 ಪೂರಕ ಪರೀಕ್ಷೆಗಳನ್ನು ಮುಖ್ಯ ಪರೀಕ್ಷೆಗಳೆಂದೇ ಪರಿಗಣಿಸಲಾಗುತ್ತದೆ. ಹಾಲಿ ಇರುವ ಪರೀಕ್ಷಾ ಪದ್ಧತಿಯು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಾ ಆತಂಕವನ್ನು ಸೃಷ್ಟಿಸ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳ ಜ್ಞಾನಾರ್ಜನೆ, ಅರ್ಥಪೂರ್ಣವಾದ ಕಲಿಕೆ, ಶೈಕ್ಷಣಿಕ ಪ್ರಗತಿ ಕುಂಠಿತವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಪದ್ಧತಿಯಲ್ಲಿ ಕೆಲವು ಸುಧಾರಣೆ ತರಲಾಗ್ತಾ ಇದೆ. ಪ್ರಸ್ತುತ ಜಾರಿಯಲ್ಲಿರುವ 1 ವಾರ್ಷಿಕ ಪರೀಕ್ಷೆ ಮತ್ತು 2 ಪೂರಕ ಪರೀಕ್ಷೆಗಳನ್ನು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸ್ತಾ ಇದೆ. ಮುಂದೆಯೂ ಪರೀಕ್ಷಾ ಪದ್ಧತಿ ಹೀಗೇ ಇರಲಿದೆ. ಆದರೆ ಪೂರಕ ಪರೀಕ್ಷೆಗಳನ್ನು ಮುಖ್ಯ ಪರೀಕ್ಷೆ ಎಂದೇ ಪರಿಗಣಿಸಲಾಗ್ತಾ ಇದೆ. ಪ್ರಸಕ್ತ ಸಾಲಿನಲ್ಲಿ SSLC ಅಥವಾ ದ್ವಿತೀಯ PUC ವ್ಯಾಸಂಗ ಮಾಡಿ ಪ್ರಥಮ ಬಾರಿಗೆ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲ ಪರೀಕ್ಷೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಒಂದು ವೇಳೆ ಹಾಜರಾಗದಿದ್ದರೆ 2 ಮತ್ತು 3ನೇ ಪರೀಕ್ಷೆಗೆ ಅವಕಾಶವಿರುವುದಿಲ್ಲ. ಅಂಥ ವಿದ್ಯಾರ್ಥಿಗಳು ಮುಂದಿನ ವರ್ಷದ ಪರೀಕ್ಷೆವರೆಗೂ ಕಾಯಬೇಕು. ಆದರೆ ಖಾಸಗಿ ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಗೆ ಹಾಜರಾಗಬಹುದು. ಅವರಿಗೆ ನಿರ್ಬಂಧಗಳಿರೋದಿಲ್ಲ. ಪೂರಕ ಪರೀಕ್ಷೆ ಅಂಕ ಗಳಿಸಲಿಕ್ಕೆ ಅವಕಾಶ ಸಿಗ್ತದೆ. ಪ್ರಸ್ತುತ ವಿದ್ಯಾರ್ಥಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಗಳಿಸಿದ ಅಂಕದ ಬಗ್ಗೆ ತೃಪ್ತಿ ಇಲ್ಲದೆ ಅದನ್ನು ತಿರಸ್ಕರಿಸಿ ಪೂರಕ ಪರೀಕ್ಷೆಗೆ ಬರೆದರೆ ಪೂರಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಮಾತ್ರ ಪರಿಗಣಿಸ್ತಾಲಿತ್ತು. ಬಟ್ ಇವಾಗ ಏನು ಮಾಡ್ತಾರಪ್ಪ ಅಂತಂದರೆ, ಪೂರಕ ಪರೀಕ್ಷೆಯ ಜೊತೆಗೆ ನೀವು ಗಳಿಸಿರ್ತಕ್ಕಂಥ ಅಂಕಗಳನ್ನು ಅದು ಕೂಡ ವಾರ್ಷಿಕ ಪರೀಕ್ಷೆ ಅಂತಲೇ ಕೂಡ ಕನ್ಸಿಡರ್ಡ್ ಮಾಡ್ತಾರೆ. ಇಲ್ಲಿ ಹೇಳಿದ್ದಾರೆ, ಅದನ್ನು ಪೂರಕದ ಬದಲು ವಾರ್ಷಿಕ ಅಂತ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಕಲಿಕೆಯ ವೇಗ ಮತ್ತು ಶೈಲಿಯ ವಿಭಿನ್ನವಾಗಿದ್ದು 3 ಪರೀಕ್ಷೆ ನಡೆಸೋದ್ರಿಂದ ಕಲಿಕಾ ವೇಗ ಹೊಂದಿಕೊಳ್ಳಲು, ಸಮಯದ ನಿರ್ಬಂಧಗಳಿಂದ ಉಂಟಾಗುವ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಲಿದೆ. ಪೂರಕ ಪರೀಕ್ಷೆ ಹೆಸರಿನ ಬದಲಿಗೆ ವಾರ್ಷಿಕ ಪರೀಕ್ಷೆ ಎಂಬ ಹೆಸರಿನಲ್ಲಿ 3 ಅವಕಾಶಗಳನ್ನು ನೀಡೋದ್ರಿಂದ ವಿದ್ಯಾರ್ಥಿಯ ಕಾರ್ಯಕ್ಷಮತೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಉತ್ತೇಜಿಸಿದಂತಾಗುತ್ತದೆ ಎಂದು ಇಲಾಖೆ ಹೇಳಿದೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, SSLC ಮತ್ತು ದ್ವಿತೀಯ PUC ಪರೀಕ್ಷಾ ವ್ಯವಸ್ಥೆಯಲ್ಲಿ 2023-24ನೇ ಸಾಲಿನಿಂದ ಬದಲಾವಣೆ ತರಲಾಗ್ತಾ ಇದೆ. ಹಾಲಿ ಪರೀಕ್ಷಾ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ 1 ವಾರ್ಷಿಕ ಪರೀಕ್ಷೆ ಮತ್ತು 1 ಪೂರಕ ಪರೀಕ್ಷೆ ನಡೆಸ್ತಾ ಇತ್ತು. ಇದು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಒತ್ತಡ ಉಂಟು ಮಾಡ್ತಾ ಇತ್ತು. ಆದರೆ ವಾರ್ಷಿಕ ಪರೀಕ್ಷೆ 1, 2 ಮತ್ತು 3 ಎಂದು ಹೆಸರಿಸಿ 3 ಅವಕಾಶ ಒದಗಿಸುವ ಮೂಲಕ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಉತ್ತೇಜಿಸಲು ಉದ್ದೇಶಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಉತ್ತಮ ಅಂಕಗಳನ್ನು ಏನು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರಂತೆ. ಹೊಸ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು 3 ಪರೀಕ್ಷೆಯಲ್ಲಿ ತೆಗೆದ ಉತ್ತಮ ಅಂಕವನ್ನು ಮಾತ್ರ ಅಂಕಪಟ್ಟಿಗೆ ಪರಿಗಣಿಸ್ತಾರೆ. ಇದರಿಂದ ಮೊದಲಿನಂತೆ ವಿದ್ಯಾರ್ಥಿಗಳು 1 ವಾರ್ಷಿಕ ಪರೀಕ್ಷೆ ನಂತರ ಪೂರಕ ಪರೀಕ್ಷೆ ಬರೆದು ಮತ್ತೊಂದು ಪರೀಕ್ಷೆಗೆ ಕಾಯುವ ಅವಶ್ಯಕತೆ ಇರೋದಿಲ್ಲ. 3 ಪರೀಕ್ಷೆ ಎಂದ ಮಾತ್ರಕ್ಕೆ ವಿದ್ಯಾರ್ಥಿಗಳು ತಮ್ಮಿಷ್ಟದ ಪ್ರಕಾರ ಯಾವುದಾದರೊಂದು ಪರೀಕ್ಷೆ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ CBSEಯಲ್ಲಿ ಈಗಾಗಲೇ 2 ಅವಕಾಶಗಳನ್ನು ಕೊಡ್ತಾ ಇದ್ರು ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಏನಿದೆ ಅಂತಂದರೆ, ಸೊ ನೀವು 3 ಸಾರಿ ಪರೀಕ್ಷೆಗಳನ್ನು ಅಟೆಂಪ್ಟನ್ನು ಮಾಡಬಹುದು. ಸೊ ಫಸ್ಟ್ ಮೇನ್ ಎಕ್ಸಾಮ್ಗೆ ಅಟೆಂಪ್ಟ್ ಆಗಲೇಬೇಕು. ಆಮೇಲೆ ಈಗ ಉದಾಹರಣೆಗಾಗಿ 3 ಅಟೆಂಪ್ಟಲ್ಲಿ ಯಾವುದು ಚೆನ್ನಾಗಿ ನಿಮ್ದು ಸ್ಕೋರ್ ಇದೆ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಹಿಡಿತಾರೆ, ಜೊತೆಗೆ ಶ್ರೇಣಿಗಳನ್ನು ಕೊಡ್ತಾರೆ. ಸೊ ಮುಂಚೆ ಏನು ಮಾಡ್ತಿದ್ರು, ಫಸ್ಟ್ ಅಟೆಂಪ್ಟಲ್ಲಿನೇ ತಾವುಗಳು ಭಾಗವಹಿಸಿದರೆ ಮಾತ್ರ ನಿಮ್ಗೆ ಏನು ಮಾಡ್ತಿದ್ರಪ್ಪ ಅಂದರೆ ಡಿಸ್ಟಿಂಕ್ಷನ್ನು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತ ಕೊಡ್ತಿದ್ರು. ಬನ್ನೇ ಪೂರಕ ಪರೀಕ್ಷೆಯಲ್ಲಿ ನೀವು ಪಾಸ್ ಆದರೆ ನಿಮಗೆ ಶ್ರೇಣಿ ಕೊಡ್ತಿರ್ಲಿಲ್ಲ, ಓನ್ಲಿ ಅಂಕ ಮತ್ತು ಪರ್ಸೆಂಟೇಜ್ ಮಾತ್ರ ಕೊಡ್ತಿದ್ರು. ಬಟ್ ಹೊಸ ಪದ್ಧತಿಯಲ್ಲಿ ಹಾಗಿಲ್ಲ. ತಾವು ವಾರ್ಷಿಕ ಪರೀಕ್ಷೆಯಲ್ಲಿನೂ ಕೂಡ ಅಂಕಗಳನ್ನು ಗಳಿಸ್ಬೋದು. ಪೂರಕ ಪರೀಕ್ಷೆ ಅನ್ನೋದೇ ವಾರ್ಷಿಕ ಪರೀಕ್ಷೆ ಅಂತಲೇ ನಾಮಕರಣವನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಕೋರ್ ಮಾಡಲಿಕ್ಕೆ ಈ ಪರೀಕ್ಷೆಗಳಂತೂ ತುಂಬಾ ಯೂಸ್ ಆಗಿದ್ದಾವೆ. ಯಾಕಂದರೆ ಚೆನ್ನಾಗಿ ಅಂಕಗಳನ್ನು ಗಳಿಸಿ ಅವ್ರು ಏನು ಮಾಡ್ಬೋದಪ್ಪ ಅಂದರೆ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಮುಂದೆ ತಮ್ಮ ಶೈಕ್ಷಣಿಕ ಅವಕಾಶ, ಉದ್ಯೋಗ ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಸಹಕಾರಿ ಆಗ್ತದೆ ಅನ್ನೋದನ್ನು ಸರ್ಕಾರದವರು ಏನು ಮಾಡಿದ್ದಾರೆ, ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇಷ್ಟು ಈ ಒಂದು ನ್ಯೂಸ್ ಪೇಪರ್ಲಿರ್ತಕ್ಕಂಥ ಮಾಹಿತಿ ಇತ್ತು. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.